ರಾಜ್ಯಸಭೆಯ 4 ಖಾಲಿ ಸ್ಥಾನಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಈಗ ಜೂನ್ 18ಕ್ಕೆ ನಡೆಯುತ್ತೆ ಎಲೆಕ್ಷನ್ ರಾಜ್ಯಸಭೆದು. ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ನಾಮಿನೇಷನ್ ಹಾಕ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ. ಈ ಹಿಂದೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಲಾಗಿತ್ತು ಅವ್ರನ್ನ. ಲೋಕಸಭೆಯಲ್ಲಿ ಸೋತ ಕಾರಣಕ್ಕೋಸ್ಕರ ಅಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಖರ್ಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಮಾಧ್ಯಮ ಮುಖ್ಯಸ್ಥರು ಪವನ್ ಖೇರಾ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ರಾಹುಲ್ ಗಾಂಧಿ ಇವತ್ತಿನ ಕ್ಷಣಗಳಿಗೆ ಸಾಕ್ಷಿಯಾಗ್ತಾರೆ. ಮತ್ತು ಸಿಎಂ ಇರ್ತಾರೆ, ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯವರು ಕೂಡ ಇರ್ತಾರೆ, ಹಲವು ನಾಯಕರು ಇರ್ತಾರೆ. ಬಟ್ ಇಲ್ಲಿ ಖರ್ಗೆ ಅವರಿಗೆ ಯಾವ ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಅವರ ಹಿರಿತನ ಮತ್ತು ಅವರ ಉಪಸ್ಥಿತಿ ಬೇಕೇ ಬೇಕಾಗುತ್ತೆ. ಘರ್ಜನೆ ಬೇಕಲ್ವ ಅಲ್ಲಿ ರಾಜ್ಯಸಭೆಯಲ್ಲಿ. ಸಮರ್ಥವಾಗಿ ವಿರೋಧ ಪಕ್ಷ ಕೆಲಸ ಮಾಡಬೇಕು ಮತ್ತು ಪ್ರಧಾನಿ ಮೋದಿಯವರ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡ್ಲಿಕ್ಕೆ ಬೇಕಲ್ವ. ಖರ್ಗೆ ಅವ್ರಿಗೆ ಅದಕ್ಕೆ ರಾಜ್ಯಸಭೆಗೆ ತಗೊಂಡಿದ್ರು. ಮತ್ತು ಅದನ್ನು ನಾವು ರಿಪೀಟ್ ಮಾಡ್ತಿದ್ದಾರೆ, ಮರು ಆಯ್ಕೆ ಮಾಡ್ತಿದ್ದಾರೆ. ಪವನ್ ಖೇರಾ ಇವರು ದೆಹಲಿಯಲ್ಲಿ ಈ ಹಿಂದೆ ಶೀಲಾ ದೀಕ್ಷಿತ್ ಏನಿದ್ದಾರೆ ಮಾಜಿ ಮುಖ್ಯಮಂತ್ರಿ, ಅವರ ಅಧಿಕಾರಾವಧಿಯಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಅನುಭವ ಇದೆ. ಮತ್ತು ಮಾಧ್ಯಮ ಸಂವಹನ ಏನಿದೆ, ಮಾಧ್ಯಮ ಘಟಕದ ಮುಖ್ಯಸ್ಥರಾಗಿ ಕೂಡ ಇದ್ದಾರೆ. ಅವರು ಸಮರ್ಥವಾಗಿ ಉತ್ತಮವಾದಂಥ ವಾಗ್ಮಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಅವರ ಮಾತಿನ ವೈಖರಿ ಚಾಕಚಕ್ಯತೆ. ಮತ್ತು ಮನ್ಸೂರ್ ಅಲಿ ಖಾನ್ ಇವರು ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧೆ ಮಾಡಿದರು. ಇವರು ಕೂಡ ಭಾಳ ಪ್ರಭಾವಿ ನಾಯಕರು. ಅವ್ರ ತಂದೆ ರೆಹಮಾನ್ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಇವರು ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳನ್ನು ಕೂಡ ವಹಿಸಿದರು. ಮತ್ತು ಮುಸ್ಲಿಂ ಓಲೈಕೆ ರಾಜಕಾರಣ ಕೂಡ ಇದರಲ್ಲಿ ಕಂಡು ಬರ್ತಿದೆ ಅಂತ ಅನಿಸ್ಬೋದು. ಮತ್ತು ಮನ್ಸೂರ್ ಅಲಿ ಖಾನ್ ಅವರಿಗೆ ಅವಕಾಶಗಳು ಸಿಗಬೇಕಾಗಿತ್ತು. ಹಾಗಾಗಿಯೇ ಹೈಕಮಾಂಡ್ ಅವರಿಗೆ ಮಣೆ ಹಾಕಿದೆ. ಇವತ್ತು ಮಧ್ಯಾಹ್ನ 1:30ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. 8ನೇ ತಾರೀಕು ಕೊನೆ ದಿನ ಇದೆ. 18ಕ್ಕೆ ಚುನಾವಣೆ ನಡೆಯುತ್ತೆ. 3 ಜನರ ಆಯ್ಕೆಗೆ ಇಲ್ಲಿ ಅವಕಾಶ ಇದೆ ವಿಧಾನಸಭೆಯಿಂದ. 1 ಸೀಟ್ ಆಯ್ಕೆ ಆಗಬೇಕಾದ್ರೆ 45 ಶಾಸಕರ ಒಂದು ಮತಗಳು ಬೇಕಾಗುತ್ತೆ. ಹಾಗಾಗಿಯೇ 3 ಕೂಡ ಫೈನಲ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಖರ್ಗೆ ಅವ್ರದ್ದು ನಿರೀಕ್ಷಿತ, ಮನ್ಸೂರ್ ಅಲಿ ಖಾನ್ ಅವ್ರದ್ದು ಕೂಡ ಹೆಸರು ಕೇಳಿ ಬರ್ತಿದ್ದು. ಪವನ್ ಖೇರಾ ಇಲ್ಲಿ ಅಚ್ಚರಿ ಅಂತ ಅನ್ನಿಸ್ತಾ ಇದೆ ನಮಗೆ. ಬಟ್ ಎಲ್ಲೋ ಒಂದು ಕಡೆ ಈ ಆಯ್ಕೆಗಳ ಹಿಂದೆ ಏನಾದರೂ ಸ್ಟ್ರಾಟಜಿ ಇದೆಯಾ, ಅಥವಾ ಅವರ ಹಿರಿತನದ ಆಧಾರದ ಮೇಲೆ ಅಥವಾ ಇಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ, ಹೇಗೆ? ಪ್ರಭು, ರಾಜ್ಯಸಭೆ 4 ಖಾಲಿ ಸ್ಥಾನಗಳಿಗೆ ಈಗ ಚುನಾವಣೆ ಜೂನ್ 18ರಂದು ಆಗ್ತಾ ಇದೆ. ಸೊ ಇವತ್ತು ನಾಮಪತ್ರವನ್ನ ಹಲವರು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ 3 ತನ್ನ ವಿಧಾನಸಭೆಯ ಸದಸ್ಯ ಬಲವನ್ನ ಗಮನಿಸಿದಾಗ ಕಾಂಗ್ರೆಸ್ 3 ಈಸಿಯಾಗಿ ಗೆಲ್ಲಬಹುದು. ಹಾಗೆ ಬಿಜೆಪಿ 1 ಸೀಟ್ಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ. ಈಗ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಮತ್ತೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಮರು ಆಯ್ಕೆಯನ್ನ ಮಾಡಲಾಗ್ತಾ ಇದೆ ಅವ್ರನ್ನ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನ ರೂಪಿಸುವಲ್ಲಿ ಪ್ರಧಾನಿಯವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ಮಾಡುವಂತವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಎಲ್ಲ ಭಾಷೆಗಳ ಮೇಲೆ ಹಿಡಿತ ಬೇರೆ ಇದೆ ಅವರಿಗೆ. ಹಿಂದಿ, ಉರ್ದು, ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳ ಮೇಲೆ ಹಿಡಿತವ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಮತ್ತೆ ಅವರನ್ನ ಮರು ಆಯ್ಕೆ ಮಾಡಲಾಗ್ತಾ ಇದೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಸಮಾನ ಮನಸ್ಕ ಪಕ್ಷಗಳ ನಾಯಕರ ಜೊತೆ ಕೂಡ ಉತ್ತಮವಾದಂತಹ ಸಂಬಂಧವನ್ನ ಹಿರಿಯ ನಾಯಕರಾಗಿರುವಂತಹ ಖರ್ಗೆ ಅವರು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಸನ್ನಿವೇಶ ಬಂದಾಗ ಖರ್ಗೆ ಅವರೇ ಮುಂದೆ ಬರ್ಬೇಕಾಗತ್ತೆ. ಯಾಕೆಂದ್ರೆ ಆ ನಾಯಕರ ಮನವೊಲಿಸುವಂತ ಸಾಮರ್ಥ್ಯ ಇರುವಂತದ್ದು ಕೇವಲ ಖರ್ಗೆ ಅವರಿಗೆ ಮಾತ್ರ. ಆ ಕಾರಣಕ್ಕೆ ಖರ್ಗೆ ಅವರನ್ನ ಮತ್ತೆ ಮರು ಆಯ್ಕೆ ಮಾಡಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 1:00ಗೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ಅವರಿಗೆ ಖರ್ಗೆ ಅವರು ನಾಮಪತ್ರವನ್ನ ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ಅದರ ಜೊತೆಗೆ ಹಿರಿಯ ಎಐಸಿಸಿ ನಾಯಕರುಗಳು ಕೂಡ, ರಾಜ್ಯ ನಾಯಕರು ಕೂಡ ಆ ಸಂದರ್ಭದಲ್ಲಿ ಖರ್ಗೆ ಅವರಿಗೆ ಸಾಥನ್ನ ಕೊಡಲಿದ್ದಾರೆ. ತದನಂತರ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರನ್ನ ಆಯ್ಕೆ ಮಾಡಿದೆ. ಮತ್ತೊಂದು ಇದಕ್ಕೆ ಪವನ್ ಖೇರಾ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅವರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸಬಹುದು ಅನ್ನುವಂತ ಮಾಹಿತಿಗಳಿದೆ. ಸೊ ಇಲ್ಲಿ 3 ಜನರ ಆಯ್ಕೆಯಿಂದ ಕಾಂಗ್ರೆಸ್ ಬಹಳ ಸ್ಪಷ್ಟವಾದಂತ ಲೆಕ್ಕಾಚಾರವನ್ನ ಹಾಕಿದೆ. ಮನ್ಸೂರ್ ಅಲಿ ಖಾನ್ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತಮವಾಗಿ ಚುನಾವಣಾ ಸಂದರ್ಭದಲ್ಲಿ ಸಂಘಟನೆಯನ್ನ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯ ಅವರ ಮೇಲೆ ಇದೆ. ಜೊತೆಗೆ ಮಾಜಿ ಕೇಂದ್ರ ಸಚಿವರ ಪುತ್ರ ಕೂಡ ಹೌದು. ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಗಳನ್ನ ಅವರು ಸೈಲೆಂಟ್ ಆಗಿ ಒತ್ಕೊಳ್ತಾ ಇದ್ರು. ಎಲ್ಲಿಯೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ಲಿಲ್ಲ. ಅವರು ಮಾಧ್ಯಮಗಳ ಮುಂದೆ ಹೆಚ್ಚು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ
ಪಕ್ಷದ ಒಳಗಡೆ ಬಹಳ ಸಮರ್ಥವಾಗಿ ಸಂಘಟನೆಯನ್ನ ಮಾಡುವಂತಹ ಚತುರ ಅನ್ನುವಂತ ಹೆಸರು ಮನ್ಸೂರ್ ಅಲಿ ಖಾನ್ ಅವ್ರಿಗಿದೆ. ಜೊತೆಗೆ ಯಂಗ್ಸ್ಟರ್ ಬೇರೆ, ಹಿಂದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡಿ ಗೆಲುವಿನ ಅಂತರದಿಂದ ಸ್ವಲ್ಪ ಅಂತರದಲ್ಲಿ ಅವರು ಸೋಲನ್ನ ಕಂಡಿದ್ದಂಥವ್ರು. ಹಾಗಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡಲಾಗ್ತಾ ಇದೆ. ಪವನ್ ಖೇರಾ ಅವರು ಪ್ರಸ್ತುತ AICC ಮಾಧ್ಯಮ ಮುಖ್ಯಸ್ಥರಾಗಿದ್ದಾರೆ. ಅವರನ್ನು ಕೂಡ ಈಗ ಸೆಲೆಕ್ಟ್ ಮಾಡಲಾಗಿದೆ. ಯಾಕಂದ್ರೆ ಶರ್ಮಿಳಾ ರೆಡ್ಡಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತ ಚರ್ಚೆಗಳು ನಡೆದಿತ್ತು. ಆಂಧ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲವರ್ಧನೆಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ. ಆದ್ರೆ ಅಂತಿಮವಾಗಿ ಪವನ್ ಖೇರಾ ಅವರಿಗೆ ಇಲ್ಲಿ ಮಣಿಯನ್ನ ಹಾಕಲಾಗಿದೆ. ಕಾರಣ ಕೇಂದ್ರ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಅವರು ಕೂಡ ವಾಗ್ದಾಳಿಯನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ AICC ಮಟ್ಟದಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಪರಮಾಪ್ತರಾಗ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಪ್ರಭು, ಎಸ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.